ಅವರೆಲ್ಲರೂ ತಮ್ಮದಲ್ಲದ ತಪ್ಪಿಗೆ ಉಸಿರು ಚೆಲ್ಲಿದ್ರು. ದುಡಿಯುವ ಕೈಗಳನ್ನು ಕಳ್ಕೊಂಡ ಕುಟುಂಬಸ್ಥರು ನಿತ್ಯ ಕಣ್ಣೀರಿಡ್ತಿದ್ರು. 5 ವರ್ಷದಿಂದ ಕೆಲಸಕ್ಕಾಗಿ ಕಾಡಿ ಬೇಡ್ತಿದ್ದವರ ಪಾಲಿಗೆ ಸರ್ಕಾರ ಈಗ ಕಣ್ಣು ತೆರೆದಿದೆ. ಸೀಸನ್ ದುರಂತದಲ್ಲಿ ನಮ್ಮ ಮನೆಯವರು ಮೇ 3ನೇ ತಾರೀಕು ತೀರ್ಕೊಂಡ್ರು. ಅವತ್ತಿಂದ ಇವತ್ತುವರೆಗೆ ನಾವು ತುಂಬಾ ಕಷ್ಟಪಟ್ವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ವರ್ಷ 36 ಕುಟುಂಬಗಳು ಕಣ್ಣೀರಲ್ಲೇ ನರಕ ಅನುಭವಿಸಿದ್ವು. ಮನೆಗೆ ಆಧಾರ ಆಗಿದ್ದವರನ್ನ ಕಳ್ಕೊಂಡು ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಕೊಟ್ಟ ಭರವಸೆಗಳೆಲ್ಲ ಭರವಸೆಗಳಾಗೇ ಆಗೋಗಿದ್ವು. ಸರ್ಕಾರದ ಕಡೆ ಕಣ್ಣರಳಿಸಿ ನೋಡಿ ನೋಡಿ ಜೀವನವೇ ಸಾಕಾಗಿ ಹೋಗಿತ್ತು. ಇನ್ನೇನು ನಮ್ಮ ಆಸೆ ಈಡೇರಲ್ಲ ಅನ್ನೋ ಹತಾಶೆಯಲ್ಲಿದ್ದವರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಚಾಮರಾಜನಗರದ ಆಕ್ಸಿಜನ್ ದುರಂತದಲ್ಲಿ ಮಡಿದ 36 ಮಂದಿಯ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ನೀಡುತ್ತಿದೆ. ಐದು ವರ್ಷದ ಹಿಂದೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಭೀಕರ ದುರಂತ ಸಂಭವಿಸಿತ್ತು. ಆಕ್ಸಿಜನ್ ಕೊರತೆಯಿಂದ 36 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇದು 36 ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿತ್ತು. ಈ ವೇಳೆ ಅಧಿಕಾರದಲ್ಲಿದ್ದದ್ದು ಬಿಜೆಪಿ ಸರ್ಕಾರ. ಹೀಗಾಗಿ ಕೆಪಿಸಿಸಿ ವತಿಯಿಂದ ತಲಾ 1 ಲಕ್ಷ ಪರಿಹಾರ ನೀಡಿದ್ದ ಕಾಂಗ್ರೆಸ್ ನಾಯಕರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಕೊಡೋ ಭರವಸೆ ನೀಡಿದ್ರು. ಅಷ್ಟೇ ಅಲ್ಲ, ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಕೂಡ ಉದ್ಯೋಗದ ಆಶ್ವಾಸನೆ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರವೇನೋ ಅಧಿಕಾರಕ್ಕೆ ಬಂತು, ಆದ್ರೆ ಭರವಸೆ ಮಾತ್ರ ಈಡೇರಲಿಲ್ಲ. ಹೀಗಾಗಿ ಸಂತ್ರಸ್ತರು ಬೀದಿಗಿಳಿಬೇಕಾಯ್ತು. 10 ಹೋರಾಟ ಮಾಡಿದ್ರು. ಸರ್ಕಾರ ಮಾತ್ರ ಇವರತ್ರ ಕಣ್ಣು ಹಾಯಿಸಿರ್ಲಿಲ್ಲ. ಹೀಗಾಗಿ ಹಲವರು ಸರ್ಕಾರಿ ಉದ್ಯೋಗದ ಕನಸನ್ನೇ ಬಿಟ್ಟಿದ್ರು. ಆದರೆ ಕಳೆದ ಸೆಪ್ಟೆಂಬರಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಂತ್ರಸ್ತರ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗ ನೀಡಲು ಅನುಮೋದನೆ ನೀಡಿತ್ತು. ಮೊದಲ ಹಂತದಲ್ಲಿ 21 ಮಂದಿಗೆ ಹಾಗೂ ಉಳಿದವರಿಗೆ ತಾಂತ್ರಿಕ ಸಮಸ್ಯೆ ನಿವಾರಿಸಿ ಕೆಲಸ ಕೊಡೋ ತೀರ್ಮಾನ ಮಾಡಿದ್ರು. ಇದೀಗ ಅಧಿಕೃತ ನೇಮಕಾತಿ ಪತ್ರ ನೀಡಲು ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 21ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೆರೆ ನೀರು ತುಂಬಿಸುವ ಯೋಜನೆಗೆ ಶಂಕುಸ್ಥಾಪನೆ ಮಾಡಲು ಚಾಮರಾಜನಗರಕ್ಕೆ ಬರ್ತಿದ್ದಾರೆ. ಅಂದೇ 21 ಮಂದಿಗೆ ನೇಮಕಾತಿ ಪತ್ರ ನೀಡಲು ನಿರ್ಧರಿಸಲಾಗಿದೆ. ಆಕ್ಸಿಜನ್ ದುರಂತದ ಚಾಮರಾಜನಗರ ಜಿಲ್ಲೆಯಲ್ಲಿ ತೀರೋದಂಥ 36 ಜನದ ಕುಟುಂಬ ಸದಸ್ಯರಿಗೆ ಉದ್ಯೋಗ ಕೊಡಬೇಕು ಅಂತ ಏನು ಸರ್ಕಾರ ಆದೇಶ ಮಾಡಿತ್ತು. ನಾಳಿದ್ದು ಬರ್ತಕ್ಕಂಥ 21ನೇ ತಾರೀಕು ಗುಂಡ್ಲುಪೇಟೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕಡೆಯಿಂದ ಏನು ಅವರಿಗೆ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಕೊಡೋಂಥ ಕೆಲಸನ ಮಾಡಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ಸಂತ್ರಸ್ತರ ಮುಖದಲ್ಲಿ ಆಶಾಭಾವನೆ ಮೂಡಿದೆ. ಹೇಗೋ ಬದುಕು ಕಟ್ಕೊಳ್ತೀವಿ ಅಂತ ಆನಂದ ಭಾಷ್ಪ ಸುರಿಸ್ತಿದ್ದಾರೆ. ಭರವಸೆ ಈಡೇರುತ್ತೆ ಸರ್. ಸರ್ಕಾರಿ ಕೆಲಸ ಭರವಸೆ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು ಸರ್. ಇವಾಗ ನಮಗೆ ನೆರವೇರಿಸ್ಕೊಟ್ರು ಸರ್. ಅದನ್ನು ಕೆಲಸ ಕೊಟ್ಟರು ಸರ್. ಒಟ್ಟಿನಲ್ಲಿ 5 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. 21 ಜನರ ಜೊತೆಗೆ ಉಳಿದವರಿಗೂ ಆದಷ್ಟು ಬೇಗ ಸರ್ಕಾರಿ ಕೆಲಸ ಕೊಡೋ ಕೆಲಸ ಆಗಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.